ಭೂಮಿಯ ಮೇಲೆ ಅನೇಕ ರಹಸ್ಯಗಳಿವೆ. ಕೆಲವು ರಹಸ್ಯಗಳನ್ನು ಭೇದಿಸಲು ಇಲ್ಲಿಯವರೆಗೆ ಜ್ಞಾನಕ್ಕೆ ಆಗಲಿ ವಿಜ್ಞಾನಕ್ಕೆ ಆಗಲಿ ಸಾಧ್ಯವೇ ಆಗಿಲ್ಲ. ಇದು ನಂಬಿದವರಿಗೆ ಮಾತ್ರ ಸಾಧ್ಯವಾಗುತ್ತದೆ. ಅಂತಹದರಲ್ಲಿ ಕೆಲವೊಂದು ವಿಶೇಷ ಶಿವಲಿಂಗಗಳು ಕೂಡ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಶಿವಲಿಂಗ, ದಿನಕ್ಕೆ 3 ಬಾರಿ ಬಣ್ಣ ಬದಲಿಸುವ ಶಿವಲಿಂಗ, ಜೀವಂತ ಶಿವಲಿಂಗ, ಮುಟ್ಟಿದರೆ ಚಿನ್ನವಾಗುವ ಶಿವಲಿಂಗ. ಒಂದ ಎರಡ ಸ್ನೇಹಿತರೆ, ಇಂತಹ ವಿಶೇಷ ಶಿವಲಿಂಗಗಳು ನಮ್ಮ ಭಾರತ ಉಪಖಂಡದಲ್ಲಿ ನೂರಾರಿವೆ. ಹೌದು, ಪ್ರತಿಯೊಂದು ಶಿವಲಿಂಗದ ಹಿಂದೆ ಅದರದ್ದೇ ಆದ ವಿಶೇಷತೆಗಳು, ನಿಗೂಢತೆಗಳು ಹಾಗೂ ವಿಸ್ಮಯಗಳು ಸುತ್ತುವರೆದಿವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂತಹ ಕೆಲವು ವಿಚಿತ್ರ ಶಿವಲಿಂಗಗಳ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶಿವನ ಮಹಿಮೆ ಅಪಾರ ಮತ್ತು ಅನಂತ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಸುಲಭದ ಮಾತಲ್ಲ. ಇದನ್ನು ಧರ್ಮಗ್ರಂಥಗಳಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಕಲಿಯುಗದಲ್ಲಿಯೇ ಶಿವನಿಗೆ ಸಂಬಂಧಿಸಿದಂತಹ ಇಂತಹ ಹಲವು ನಿಗೂಢ ಘಟನೆಗಳು ಅಚ್ಚರಿಯನ್ನುಂಟು ಮಾಡಿವೆ. ಭಗವಾನ್ ಶಿವನ ಅನೇಕ ದೇವಾಲಯಗಳಿವೆ. ಅವುಗಳಿಗೆ ಸಂಬಂಧಿಸಿದ ಅದ್ಭುತ ಮತ್ತು ನಿಗೂಢ ಘಟನೆಗಳು ಕೂಡ ಎಲ್ಲರನ್ನು ಆಶ್ಚರ್ಯಚಕಿತಗೊಳಿಸುತ್ತವೆ. ಅಂತಹ ಕೆಲವು ವಿಶೇಷ ದೇವಾಲಯಗಳ ಸಂಪೂರ್ಣ ಮಾಹಿತಿಯನ್ನು ಈಗ ಕೊಡ್ತಾ ಇದ್ದೀನಿ. ಮಾತಂಗೇಶ್ವರ ದೇವಾಲಯ ಇದು ಜೀವಂತ ಶಿವಲಿಂಗ ದೇವಾಲಯ. ಇದು ಇರುವುದು ಭಾರತ ದೇಶದ ಮಧ್ಯಪ್ರದೇಶ ರಾಜ್ಯದಲ್ಲಿ. ಇಲ್ಲಿನ ಶಿವಲಿಂಗ ನಿರಂತರವಾಗಿ ದೊಡ್ಡದಾಗುತ್ತಿದೆ. ಈ ಶಿವಲಿಂಗವನ್ನು ಜೀವಂತ ಶಿವಲಿಂಗ ಎಂದೇ ಕರೆಯಲಾಗುತ್ತದೆ. ಇದರ ಎತ್ತರ 9 ಅಡಿಗಳಿಗಿಂತ ಹೆಚ್ಚಾಗಿದೆ. ಈ ಶಿವಲಿಂಗ ಪ್ರತಿ ವರ್ಷ ಸುಮಾರು 1 ಇಂಚು ಬೆಳೆಯುತ್ತಿದೆ. ಈ ಶಿವಲಿಂಗದ ಮತ್ತೊಂದು ವಿಶೇಷತೆ ಏನೆಂದರೆ, ಇದು ಭೂಮಿಯ ಮೇಲೆ ಎಷ್ಟು ದೊಡ್ಡದಾಗಿ ಬೆಳೆಯುತ್ತಿದೆಯೋ ಭೂಮಿಯ ಒಳಗೆ ಕೂಡ ಅಷ್ಟೇ ಆಳವಾಗಿ ಚಾಚಿಕೊಂಡಿದೆ. ಭೂಮಿಯ ಒಳಗೆ ಚಾಚಿಕೊಂಡಿರುವ ಈ ಶಿವಲಿಂಗ ಯಾವ ದಿನ ಪಾತಾಳ ಲೋಕವನ್ನು ತಲುಪುತ್ತದೆಯೋ ಅದೇ ದಿನ ಈ ಭೂಮಿಯ ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅಚಲೇಶ್ವರ, ದಿನಕ್ಕೆ 3 ಬಾರಿ ಬಣ್ಣ ಬದಲಿಸುವ ಅಚಲೇಶ್ವರ ಮಹಾದೇವ ದೇವಸ್ಥಾನ, ರಾಜಸ್ಥಾನ. ಈ ಶಿವನ ದೇವಾಲಯದಲ್ಲಿ ದಿನನಿತ್ಯ ಪವಾಡಗಳು ನಡೆಯುತ್ತಾನೆ ಇರುತ್ತವೆ. ವಾಸ್ತವವಾಗಿ ಈ ದೇವಾಲಯದ ಶಿವಲಿಂಗದ ಬಣ್ಣಗಳು ದಿನಕ್ಕೆ 3 ಬಾರಿ ಬದಲಾಗುತ್ತವೆ. ಶಿವಲಿಂಗದ ಬಣ್ಣವು ಬೆಳಿಗ್ಗೆ ಕೆಂಪಾಗಿದ್ದರೆ ಮಧ್ಯಾಹ್ನ ಕೇಸರಿ ಹಾಗೂ ಸಂಜೆ ಗಾಢವಾಗಿರುತ್ತದೆ. ಅಚ್ಚರಿಯ ವಿಷಯವೇನೆಂದರೆ, ಈ ದೇವಾಲಯದ ಶಿವಲಿಂಗಕ್ಕೆ ಅಂತ್ಯವೇ ಇಲ್ಲ. ಈ ಶಿವಲಿಂಗ ದೇವಾಲಯದ ಬಣ್ಣಗಳು ಯಾಕೆ ಬದಲಾಗುತ್ತವೆ ಅನ್ನುವುದು ಇಲ್ಲಿಯವರೆಗೂ ಕೂಡ ಯಾವ ವಿಜ್ಞಾನಿಯೂ ಕೂಡ ಸಾಬೀತುಪಡಿಸಲು ಸಾಧ್ಯವೇ ಆಗಿಲ್ಲ. ಇದು ಶಿವನ ಚಮತ್ಕಾರವೇ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಗಳಗನಾಥೇಶ್ವರ ದೇವಾಲಯ, ಹಾವೇರಿ ಜಿಲ್ಲೆ, ಕರ್ನಾಟಕ. ಈ ದೇವಾಲಯದಲ್ಲಿರುವ ಶಿವಲಿಂಗವನ್ನು ಸ್ಪರ್ಶಲಿಂಗವೆಂದು ಕರೆಯುತ್ತಾರೆ. ಇದೊಂದು ಅಸಾಮಾನ್ಯ ಶಿವಲಿಂಗವಾಗಿದೆ. ಯಾವುದೇ ಲೋಹವನ್ನು ಇದಕ್ಕೆ ಸ್ಪರ್ಶಿಸಿದರೆ ಹಿಂದೆ ಚಿನ್ನವಾಗುತ್ತಿತ್ತು ಎಂದು ನಂಬಲಾಗಿದೆ. ಈ ಲಿಂಗದಿಂದ ಆಪತ್ತು ಎದುರಾಗಬಹುದೆಂದು ಮನಗಂಡ ಗರ್ಗ ಮಹರ್ಷಿಗಳು ಇದನ್ನು ಎಂದಿಗೂ ಮುಟ್ಟಲಾಗದಂತೆ ಗಳಗದಿಂದ ಮುಚ್ಚುತ್ತಾರೆ. ಇದೇ ಕಾರಣ ಇದಕ್ಕೆ ಗಳಗನಾಥೇಶ್ವರ ಎಂಬ ಹೆಸರು ಕೂಡ ಬಂತೆಂದು ಐತಿಹ್ಯ ಸಾರುತ್ತದೆ. ಆದರೆ ಅಭಿಷೇಕಕ್ಕೆ ತೊಂದರೆಯಾಗದಂತೆ ಮೇಲೊಂದು ರಂಧ್ರವನ್ನು ಮಾತ್ರ ಕೊರೆದಿದ್ದಾರೆ. ಈ ರೀತಿಯ ಗಳಗನಾಥೇಶ್ವರ ದೇವಾಲಯ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದ್ದಾನೆ. ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ನೋಡಲು ಪಿರಮಿಡ್ ಆಕಾರದಲ್ಲಿರುವ ಗಳಗನಾಥೇಶ್ವರ ದೇವಾಲಯವು ತನ್ನ ಶ್ರೀಮಂತವಾದ ಹಾಗೂ ಅಷ್ಟೇ ಸೂಕ್ಷ್ಮವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಬಿಜಲಿ ಮಹಾದೇವ ದೇವಸ್ಥಾನ, ಹಿಮಾಚಲ ಪ್ರದೇಶ. ವರ್ಷಕ್ಕೊಮ್ಮೆ ಈ ದೇವಾಲಯದ ಶಿವಲಿಂಗದ ಮೇಲೆ ಸಿಡಿಲು ಬೀಳುತ್ತದೆ. ಅದರ ನಂತರ ಶಿವಲಿಂಗವು ತುಂಡು ತುಂಡಾಗಿ ಒಡೆಯುತ್ತದೆ. ಇದರ ನಂತರ ದೇವಾಲಯದ ಅರ್ಚಕರು ಆ ಶಿವಲಿಂಗವನ್ನು ಮತ್ತೆ ಜೋಡಿಸಿ ಬೆಣ್ಣೆಯಲ್ಲಿ ಸುತ್ತಿ ಇರಿಸುತ್ತಾರೆ. ನಂತರ ಕೆಲವು ಪವಾಡಗಳು ಇಲ್ಲಿ ಸಂಭವಿಸುತ್ತವೆ. ಇದರಿಂದ ಶಿವಲಿಂಗವು ತನ್ನ ಮೊದಲಿನ ಆಕಾರಕ್ಕೆ ಮರಳುತ್ತದೆ. ಇದೇ ಕಾರಣ ಇದನ್ನು ಬಿಜಲಿ ಮಹಾದೇವ್ ಎನ್ನುತ್ತಾರೆ. ಹಿಂದಿಯಲ್ಲಿ ಬಿಜಲಿ ಎಂದರೆ ಸಿಡಿಲು ಎಂದರ್ಥ. ಲಕ್ಷ್ಮಣೇಶ್ವರ ಮಹಾದೇವ ದೇವಸ್ಥಾನ, ಆಂಧ್ರ ಪ್ರದೇಶ.
ಲಂಕೆಗೆ ಹೋಗುತ್ತಿರುವಾಗ ರಾಕ್ಷಸರನ್ನು ಕೊಂದು ಶ್ರೀರಾಮ ಈ ಶಿವನ ದೇವಾಲಯವನ್ನು ಸ್ಥಾಪಿಸಿದನು ಎಂದು ನಂಬಲಾಗಿದೆ. ಶ್ರೀರಾಮನು ಲಕ್ಷ್ಮಣನ ಆಜ್ಞೆಯ ಮೇರೆಗೆ ಈ ದೇವಾಲಯ ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಈ ದೇವಾಲಯ ಶಿವಲಿಂಗದಲ್ಲಿ 1,00,000 ರಂಧ್ರಗಳಿವೆ ಎಂದು ನಂಬಲಾಗಿದೆ. ಈ ರಂಧ್ರಗಳಲ್ಲಿ ನೀವು ಎಷ್ಟೇ ನೀರು ಹಾಕಿದರೂ ಆ ನೀರು ಆ ಶಿವಲಿಂಗದಲ್ಲಿ ಹೀರಲ್ಪಡುತ್ತದೆ. ಇದೇ ಕಾರಣ ಇಲ್ಲಿ ಈ ಶಿವಲಿಂಗವು ಯಾವಾಗಲೂ ಒಣಗಿದ ಆಕಾರದಲ್ಲಿ ಕಾಣುತ್ತದೆ. ಈ ಶಿವಲಿಂಗಕ್ಕೆ ಯಾವಾಗಲೂ ನೀರನ್ನು ಹಾಕಲೇಬೇಕಾಗುತ್ತದೆ. ಒಂದು ವೇಳೆ ಈ ಶಿವಲಿಂಗಕ್ಕೆ ನೀರನ್ನು ಹಾಕದೆ ಬಿಟ್ಟರೆ ಈ ಶಿವಲಿಂಗ ಒಡೆಯುವ ಸಾಧ್ಯತೆ ಇದೆ ಎಂದು ಇಲ್ಲಿನ ಅರ್ಚಕರು ಸಂಬೋಧಿಸುತ್ತಾರೆ. ರಾಮನಿಗೆ ಬ್ರಹ್ಮಹತ್ಯೆ ದೋಷ ಇರುತ್ತದೆ. ಇದೇ ಕಾರಣ ರಾಮನು ತಾನು ಹೋದಲ್ಲೆಲ್ಲ ಶಿವಲಿಂಗವನ್ನು ಸ್ಥಾಪಿಸುವ ಒಂದು ಪದ್ಧತಿಯನ್ನು ಹಾಕಿಕೊಂಡುತ್ತಾನೆ. ಇದೇ ಕಾರಣ ಮಹಾನ್ ಋಷಿಗಳು ರಾಮನಿಗೆ ಶಿವಲಿಂಗವನ್ನು ಸ್ಥಾಪಿಸುವಂತೆ ಆಜ್ಞೆ ನೀಡುತ್ತಾರೆ. ಹೀಗಾಗಿ ಶ್ರೀರಾಮ ಮೊಟ್ಟ ಮೊದಲಿಗೆ ರಾಮೇಶ್ವರಮದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಮುಂದೆ ಆಂಧ್ರ ಪ್ರದೇಶದ ಮೂಲಕ ಗೋದಾವರಿ ತೀರದಲ್ಲಿ ಹೋಗುತ್ತಿರುವಾಗ ಅಲ್ಲಿಯೂ ಕೂಡ ಒಂದು ಶಿವಲಿಂಗವನ್ನು ಸ್ಥಾಪಿಸುವಂತೆ ಲಕ್ಷ್ಮಣನು ಅಣ್ಣನಲ್ಲಿ ಬೇಡಿಕೊಳ್ಳುತ್ತಾನೆ. ಹೀಗೆ ಲಕ್ಷ್ಮಣನು ಬೇಡಿಕೊಂಡಿದ್ದರಿಂದ ಇಲ್ಲಿ ಶ್ರೀರಾಮನು ಒಂದು ಶಿವಲಿಂಗವನ್ನು ಸ್ಥಾಪಿಸುತ್ತಾನೆ. ಇದೇ ಕಾರಣ ಇದನ್ನ ಲಕ್ಷ್ಮಣೇಶ್ವರ ಮಹಾದೇವ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಆಲಯದ ಈ ಲಿಂಗದ ವಿಶೇಷತೆ ಏನೆಂದರೆ ಈ ಲಿಂಗದಲ್ಲಿ ನೂರಾರು ಸಾವಿರಾರು ರಂಧ್ರಗಳಿವೆ. ಈ ರಂಧ್ರಗಳ ಮೂಲಕ ನೀರು ಹಾದು ಹೋಗುತ್ತದೆ. ಆ ಹಾದು ಹೋಗುವ ನೀರು ಎಲ್ಲಿ ಹೋಗುತ್ತದೆ ಅನ್ನುವುದು ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ. ಈ ಶಿವಲಿಂಗದ ಮೇಲೆ ಎಷ್ಟು ನೀರು ಹಾಕಿದರೂ ಆ ನೀರು ಆ ಶಿವಲಿಂಗವು ಹೀರಿಕೊಳ್ಳುತ್ತದೆ. ತಾರಕೇಶ್ವರ ದೇವಾಲಯ ಹಾವೇರಿ ಜಿಲ್ಲೆ ಹಾನಗಲ್. ಇಲ್ಲಿರುವ ಶಿವಲಿಂಗ ಅತ್ಯಂತ ವಿಶೇಷವಾಗಿದೆ. ಕಾರಣ ಈ ಶಿವಲಿಂಗ ನಕ್ಷತ್ರದ ಕಣ್ಣುಗಳು ಹೊಂದಿದೆ ಎಂದು ನಂಬಲಾಗಿದೆ. ಈ ಶಿವಲಿಂಗಕ್ಕೆ ತಾರಕೇಶ್ವರ ಎಂದು ಕರೆಯಲಾಗುತ್ತದೆ. ಇದು ಕರ್ನಾಟಕದಲ್ಲಿರುವ ಅತಿ ಸುಂದರ ಹಾಗೂ ಅತಿ ಪುರಾತನ ಶಿವಲಿಂಗಗಳಲ್ಲಿ ಒಂದಾಗಿದೆ. ಸ್ತಂಭೇಶ್ವರ ಮಹಾದೇವ ದೇವಸ್ಥಾನ ಗುಜರಾತ್. ಈ ಶಿವನ ದೇವಾಲಯವು ದಿನಕ್ಕೆ 2 ಬಾರಿ ಕೆಲಕಾಲ ಕಣ್ಮರೆಯಾಗುತ್ತದೆ. ಅಲೆಗಳ ಆಗಮನದಿಂದ ಇದು ಸಂಭವಿಸುತ್ತದೆ. ಕಾರ್ತಿಕೇಯನು ತಾರಕಾಸುರನನ್ನು ಕೊಂದ ನಂತರ ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿದನು ಎಂದು ಐತಿಹ್ಯ ಇದೆ. ಈ ದೇವಾಲಯ ನಿಜಕ್ಕೂ ಎಲ್ಲರನ್ನೂ ಅಚ್ಚರಿ ಮೂಡಿಸುತ್ತದೆ. ಈ ದೇವಾಲಯವು ಸಮುದ್ರದ ಅಲೆಗಳಲ್ಲಿ ಮಾಯವಾಗುತ್ತದೆ. ತದನಂತರ ಕೆಲವು ಸಮಯದ ನಂತರ ಮತ್ತೆ ಹೊರಗೆ ಬರುತ್ತದೆ. ಮುಖ್ಯವಾಗಿ ಈ ದೇವಾಲಯದಲ್ಲಿ ಮಹಾಶಿವನು ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾನೆ. ಇದೇ ಕಾರಣ ಇಲ್ಲಿಯ ಶಿವಲಿಂಗವನ್ನ ಸ್ತಂಭೇಶ್ವರ ಮಹಾದೇವೆಂದು ಕರೆಯುತ್ತಾರೆ. ಇಡೀ ದಿನ ಕಣ್ಮರೆಯಾಗುವ ಈ ದೇವಾಲಯಕ್ಕೆ ಅನೇಕ ಭಕ್ತರು ಬೆಳಗಿನ ಜಾವವೇ ಭೇಟಿ ಕೊಡುತ್ತಾರೆ. ಸಾಯಂಕಾಲ ಈ ದೇವಾಲಯಕ್ಕೆ ಭೇಟಿ ಕೊಡಲು ಸಾಧ್ಯವಿಲ್ಲ. ಕಾರಣ ಸಾಯಂಕಾಲ 5 ಗಂಟೆಯ ಮೇಲೆ ಈ ದೇವಸ್ಥಾನ ಸಮುದ್ರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತದೆ. ನೀಲಕಂಠ ಮಹಾದೇವ ದೇವಸ್ಥಾನ ಮಧ್ಯಪ್ರದೇಶ. ಈ ದೇವಾಲಯವನ್ನು ಮೊಘಲ್ ದೊರೆ ಅಕ್ಬರ್ ನಿರ್ಮಿಸಿದ್ದಾನೆ. ನಿರ್ಮಾಣ ಪೂರ್ಣಗೊಂಡ ನಂತರ ಅವರು ತಮ್ಮ ಹಿಂದೂ ಪತ್ನಿ ಜೋಧಾಬಾಯಿಗೆ ಉಡುಗೊರೆಯಾಗಿ ಈ ದೇವಾಲಯವನ್ನು ನಿರ್ಮಿಸಿದ್ದನು. ಈ ದೇವಾಲಯ ಒಂದು ಮಸೀದಿ ಆಕಾರದಲ್ಲಿದೆ. ಇಲ್ಲಿರುವ ಶಿವಲಿಂಗ 3000 ವರ್ಷಗಳ ಹಿಂದೆ ಇತ್ತು ಎಂದು ನಂಬಲಾಗಿದೆ. ಆಮೇಲೆ ಈ ದೇವಸ್ಥಾನವನ್ನು ಇಲ್ಲಿ ಕಟ್ಟಲಾಗಿದೆ. ಈ ಶಿವಲಿಂಗದ ಆಕಾರ ತುಂಬ ವಿರಳವಾಗಿದೆ. ಇದರ ಮೂಲಕ ಅಭಿಷೇಕ ಮಾಡಿದಾಗ ನೀರು ಸುರುಳಿಯ ಆಕಾರದಲ್ಲಿ ಹೊರಗೆ ಹೋಗುತ್ತದೆ. ಮಾಂಗಿ ತುಂಗಿ ಶಿವಲಿಂಗ ಮಹಾರಾಷ್ಟ್ರ. ಇದು ವಿಶ್ವದ ಅತಿ ಎತ್ತರದ ನೈಸರ್ಗಿಕ ಶಿವಲಿಂಗವಾಗಿದೆ. ಇದು ಪ್ರತಿದಿನ ಬೆಳೆಯುತ್ತಿದೆ ಅನ್ನುವ ನಂಬಿಕೆ ಕೂಡ ಇದೆ. ಇದೇ ಜಾಗದಲ್ಲಿ ಮಹಾದೇವ ಶಿವನು ತಪಸ್ಸು ಮಾಡಿದ್ದನೆಂದು ಕೂಡ ನಂಬಿಕೆ ಇದೆ. ಹೀಗೆ ಶಿವ ಇಲ್ಲಿ ತಪಸ್ಸು ಮಾಡಿದ್ದರಿಂದ ಶಿವಲಿಂಗ ರೂಪವನ್ನು ಪಡೆದಿದ್ದಾನೆ ಎನ್ನುವ ಐತಿಹ್ಯ ಕೂಡ ಸಾರುತ್ತದೆ. ಈಗಲೂ ಈ ಶಿವಲಿಂಗದಲ್ಲಿ ಮಹಾದೇವನು ತಪಸ್ಸು ಮಾಡುತ್ತಿದ್ದಾನೆ ಅನ್ನುವ ಮಾಹಿತಿ ಇದೆ. ಈ ಬೆಟ್ಟದ ತುದಿಯ ಹತ್ತಿರ ಹೋದಾಗ ಇಲ್ಲಿ ನಿಮಗೆ ಓಂ ಓಂ ಎನ್ನುವ ಶಬ್ದ ಕೇಳುತ್ತದೆ ಎಂದು ಭಕ್ತಾದಿಗಳು ಹಾಗೂ ಪ್ರವಾಸಿಗರು ಹೇಳುತ್ತಾರೆ. ಸ್ನೇಹಿತರೆ, ಕೇಳಿದಿರಲ್ಲ, ನೋಡಿದಿರಲ್ಲ, ಎಂತಿಂತಹ ಶಿವಲಿಂಗಗಳು ನಮ್ಮ ದೇಶಾದ್ಯಂತ ಇವೆ. ಒಂದು ವೇಳೆ ನಿಮಗೆ ಗೊತ್ತಿರುವ ವಿಶೇಷ ಶಿವಲಿಂಗಗಳ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಜೊತೆ ಹಂಚಿಕೊಳ್ಳಿ. ಅದರ ಮೇಲೆಯೂ ಕೂಡ ಒಂದು ವಿಡಿಯೋ ಮಾಡುವ ಪ್ರಯತ್ನ ಮಾಡೋಣ. ಇಂತಹದೇ ಕುತೂಹಲಕಾರಿ, ವಿಶೇಷ ಹಾಗೂ ವಿಶಿಷ್ಟ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಕೋಶ ಓದಿ ಇಲ್ಲ ದೇಶ ಸುತ್ತಿ, 2 ಮಾಡೋಕ್ಕೆ ಆಗಲಿಲ್ಲ ಅಂದರೆ ಫೋಕಸ್ ಟಿವಿನ ನೋಡ್ತಾ ಇರಿ.